ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಸೊ ಈ ವಿಡಿಯೋನ ಕೊನೆವರೆಗೂ ಸುದ ನೋಡಿ. ಸೊ ಒಂದು ಹೊಸ ಅದ್ಭುತವಾದಂಥ ಒಂದು ಪ್ರಪಂಚ ಅಂತಲೇ ಹೇಳ್ಬೋದು. ಇದನ್ನು ಆರ್ಗನೈಜೇಷನ್ ಮಾಡಿದಂಥ ಕೃಷ್ಣ ಬೈರೇಗೌಡರು ಸರ್ಗೆ ಅನಂತ ಧನ್ಯವಾದಗಳು. ಯಾಕಂದರೆ ಯಾವಾಗ ಮನುಷ್ಯನಿಗೆ ಜನಪರವಾದಂಥ ಕಾಳಜಿ ಇರುತ್ತೆ, ಈ ಥರ ಐಡಿಯಾಗಳು, ಆಲೋಚನೆಗಳು ಎಲ್ಲ ಬರ್ತಾ ಹೋಗುತ್ತೆ. ಸೊ ಈ ಒಂದು ಪ್ರೋಗ್ರಾಮನ್ನು ಎಷ್ಟು ಅದ್ಭುತವಾಗಿ ಆರ್ಗನೈಜೇಷನ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅದು ಒಂದೊಂದು ವರ್ಣನೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನೋಡಿ, ಫಸ್ಟ್ ಆಫ್ ಆಲ್ ಅಂದರೆ ಒಳಗಡೆ ನೀವು ಬರಬೇಕಂದ್ರೆ ಓಕೆ, ಸೊ ಫಸ್ಟು ಬುಕ್ಕಿಂಗ್ ಮಾಡ್ಕೋಬೇಕು. ಯಾಕಂದರೆ ಎಷ್ಟು ಲಿಮಿಟ್ಸ್ ಇದೆ, ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಮಾತ್ರ ಬುಕ್ಕಿಂಗನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ತುಂಬ ಜನ ಬಂತು ಅಂದರೆ ಅದನ್ನು ಕ್ರೌಡ್ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಯಾರು ಬುಕ್ಕಿಂಗ್ ಮಾಡ್ಕೋತೀರೋ ಅವ್ರಿಗೆ ಮಾತ್ರ ಎಂಟ್ರಿ ಇರುತ್ತೆ. ಓಕೆ, 3 ಕಡೆ ಚೆಕ್ಕಿಂಗ್ ಎಂಟ್ರಿಯನ್ನು ಬಿಟ್ಟಿದ್ರು. ಎಂಟ್ರಿ ಆದಮೇಲೆ ಓಕೆ, ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಥ್ಯಾಂಕ್ಸನ್ನು ಹೇಳಬೇಕು. ಅದ್ರ ಜೊತೆಲಿ ಓಕೆನಾ, ಬಹಳಷ್ಟು ಕಲಾವಿದರು ಇದಕ್ಕೆ ಕೈಯನ್ನು ಜೋಡಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಸುಧಾ ಥ್ಯಾಂಕ್ಸನ್ನು ಹೇಳಬೇಕು. ಎಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಇದರಲ್ಲಿ ವಿಶೇಷ ಏನಂದರೆ ಅಸೆಂಬ್ಲಿ ಒಳಗಡೆ ಮಕ್ಕಳಿಗೆ ನೋಡೋದಕ್ಕೆ ಒಂದು ವ್ಯವಸ್ಥೆನ ಮಾಡಿಕೊಟ್ಟಿದ್ರು. ಅದಂತೂ ನನಗೆ ತುಂಬಾ ಖುಷಿ ಆಯಿತು. ಓಕೆನಾ, ಜೊತೆಗೆ ಯಾರ್ಯಾರು ರಾಜ್ಯದಿಂದ ಜಿಲ್ಲೆಯಿಂದ ಹೋರಾಟವನ್ನು ಮಾಡಿದರೆ ಆ ಪಾತ್ರವನ್ನು ಮತ್ತೆ ರೀಕ್ರಿಯೇಟನ್ನು ಮಾಡಿದ್ರು. ಅದಂತೂ ತುಂಬಾ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಅದನ್ನು ಆರ್ಗನೈಜೇಷನ್ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಆರ್ಗನೈಜೇಷನ್ ಮಾಡಿದ್ದಾರೆ. ಮತ್ತು ಸ್ವಾತಂತ್ರ್ಯಕ್ಕೋಸ್ಕರ ಯಾರ್ಯಾರೆಲ್ಲ ಬಲಿದಾನ ಮಾಡಿದ್ರು, ಹೋರಾಟ ಮಾಡಿದ್ರು, ಅವರ ಎಲ್ಲರದ್ದು ವಿವರಣ ಮಾಡಿದ್ದಾರೆ. ಕೆಂಪು ಕೋಟೆನ ಫುಲ್ಲು ಆರ್ಗನೈಜೇಷನ್ ಅಲ್ಲೇ ಮಾಡಿದ್ದಾರೆ. ಅದಂತೂ ಭಾಳ ಅದ್ಭುತವಾಗಿತ್ತು. ಮತ್ತು ಮ್ಯೂಸಿಕ್ ಆಗಿರ್ಬೋದು, ಫುಡ್ ಸ್ಟಾಲ್ ಆಗಿರ್ಬೋದು, ಮಕ್ಕಳಿಗೆ ಆಟ ಆಡುವಂಥ ಗೇಮ್ಸ್ ಆಗಿರ್ಬೋದು, ಅಂದರೆ ಒಂದೊಂದು ವರ್ಕು ಎಲ್ಲೂ ಲೋಪ ಬರ್ದಂಗೆ ಅಷ್ಟು ಚೆನ್ನಾಗಿ ಒಂದು ಆರ್ಗನೈಜೇಷನ್ ಮಾಡಿದ್ದಾರೆ. ನನಗಂತೂ ತುಂಬನೇ ಖುಷಿ ಆಯಿತು ಇವರ ಕಾರ್ಯಕ್ಕೆ. ಈ ಥರ ಅಂತ ಪ್ರತಿಯೊಬ್ಬರು ಯಾರೆಲ್ಲ ಗೆದ್ದಿದ್ದಾರೆ ಇದೇ ಥರ ಡೆಡಿಕೇಶನ್ ಮಾಡಿದ್ದೇ ಆದಲ್ಲಿ ಅಭಿವೃದ್ಧಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬೋದು. ಬಟ್ ಆದರೆ ಒಬ್ಬರು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್ ಆಗಿದೆ. ಓಕೆನಾ, ನೋಡಿ ಲೈಟ್ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಅದ್ಭುತವಾದಂಥ ಲೈಟು ಡಿಸೈನನ್ನು ಮಾಡಿದ್ದಾರೆ. ಓಕೆ, ಅಷ್ಟು ಚೆನ್ನಾಗಿ ಪ್ರೋಗ್ರಾಮನ್ನು ಆರ್ಗನೈಜೇಷನ್ ಮಾಡಿದ್ದಾರೆ. ಓಕೆ, ಎಲ್ಲ ಥರದ ಕಲಾವಿದರು ಬಂದಿದ್ದಾರೆ, ಒಂಥರ ಹೇಳ್ತಾರಲ್ಲ. ಓಕೆನಾ, ಎಲ್ಲ ಸಾಂಸ್ಕೃತಿಕ ಎಲ್ಲ ಥರದ್ದು ಕಲಾವಿದರು ಬಂದಿದ್ದಾರೆ. ನನ್ನ ಮಕ್ಕಳಂತೂ ಅದ್ಭುತವಾಗಿ ಆಟ ಆಡೋದು, ಡ್ಯಾನ್ಸ್ ಮಾಡೋದು, ಕುಣಿಯೋದು, ಕುಪ್ಪಳಿಸೋದು, ಅದು ನೋಡೋದೇ ಒಂದು ಚಂದ. ಫಸ್ಟ್ ಟೈಮ್ ನಮ್ಮ ಮಕ್ಕಳನ್ನ ಈ ಥರ ಒಳಗಡೆ ವಿಧಾನಸೌಧ ಒಳಗಡೆ ಬಿಟ್ಟಿದ್ದಾರೆ ಅಂದರೆ ಬ್ಯೂಟಿಫುಲ್, ಲೈಫಲ್ಲಿ ಮೆಮೊರಿಫುಲ್ ಆಗುತ್ತೆ ಅಂತ ಬುಕ್ಕಿಂಗ್ ಮಾಡಿ ವಿಧಾನಸೌಧನ ಕರ್ಕೊಬಂದು ತೋರಿಸ್ದೆ. ಇನ್ನೂ ವೀಡಿಯೋಗಳನ್ನ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.